ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದು ಕಡೆ ಮೂಡ ಕೇಸ್ ದಿನೇ ದಿನೇ ಗಂಭೀರ ಸ್ವರೂಪವನ್ನು ತಾಳ್ತಾ ಇದೆ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಹಗರಣ ಕೂಡ ಮಹತ್ವದ ಘಟ್ಟಕ್ಕೆ ಬಂದು ತಲುಪ್ತಾ ಇದೆ. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರು ಕುರ್ಚಿ ವಿಚಾರದಲ್ಲಿ ಅಚ್ಚರಿಯ ಮೆಸೇಜ್ ಒಂದನ್ನು ಕೊಟ್ಟಿದ್ದಾರೆ. ಕುರ್ಚಿಯ ಬಗ್ಗೆ, ಕುರ್ಚಿಯಲ್ಲಿ ಇರಬೇಕಾ ಇಳಿಬೇಕಾ ಅನ್ನೋದ್ರ ಬಗ್ಗೆ ಹೊರಗಡೆ ಮೀಡಿಯಾದ ಮುಂದೆ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ, ಹೋರಾಟ ಮಾಡ್ತೀನಿ ಅಂತ ಹೇಳ್ತಿದ್ರೂ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಹೇಳಿಕೊಂಡಿರೋದೇನು ಅನ್ನುವ ಕುತೂಹಲಕಾರಿ ಅಂಶವೊಂದು ಈಗ ವರದಿಯಾಗ್ತಾ ಇದೆ. ಏನದು ಹಾಗಾದರೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಎಲ್ಲರ ಬಾಯಲ್ಲಿ, ರಾಜ್ಯದ ಜನರ ಬಾಯಲ್ಲಿರೋ ಪ್ರಶ್ನೆ ಮತ್ತು ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರೋದು ಒಂದೇ ಒಂದು ವಿಚಾರ: ಸಿದ್ದರಾಮಯ್ಯನವರು ಕೆಳಗೆ ಇರ್ತಾರ, ಇದ್ದರೆ ಎಷ್ಟು ದಿನ ಇರ್ತಾರೆ? ಅವ್ರಿಗೆ ಕಾನೂನು ಹೋರಾಟದಲ್ಲಿ ದಾರಿಗಳೆಲ್ಲ ಒಂದೊಂದೇ ಟೈಟ್ ಆಗ್ತಿರೋದ್ರಿಂದ ಸುಲಭ ಇದೆಯಾ? ಇಂತಹ ಪ್ರಶ್ನೆಗಳೇ ಸುತ್ತಿಕೊಳ್ತಿವೆ. ಹಾಗಾದರೆ ಹೊರಗಡೆ ಮೀಡಿಯಾ ಮುಂದೆ ಯಾಕೆ ಬಿಡಬೇಕು? ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಲಿ, ನಿರ್ಮಲಾ ಸೀತಾರಾಮನ್ ಮೊದಲು ಇಳಿಲಿ, ಆಮೇಲೆ ನಾನು ಕೊಡ್ತೀನಿ ಅಂತ ಅಬ್ಬರಿಸ್ತಿರೋ ಸಿದ್ದರಾಮಯ್ಯನವರು ಅಸಲಿಗೆ ಯಾವ ರೀತಿ ಸಂಕಷ್ಟದಲ್ಲಿದ್ದಾರೆ ಮತ್ತು ಹೈಕಮಾಂಡ್ ಮುಂದೆ, ರಾಹುಲ್ ಗಾಂಧಿಯವರ ಮುಂದೆ ಹೇಳಿಕೊಂಡಿರೋದೇನು ಅನ್ನೋದು ಕುತೂಹಲಕಾರಿ. ಈಗ ಬರ್ತಾ ಇರುವಂಥ ಮಾಹಿತಿ ಮೂಲಗಳಿಂದ ಏನಪ್ಪ ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಮುಂದೆ ಒಂದೇ ಒಂದು ರಿಕ್ವೆಸ್ಟ್ ಮಾಡಿದ್ದಾರಂತೆ. ಸದ್ಯಕ್ಕಂತೂ ಒಪ್ಪಿದ್ದಾರೆ ರಾಹುಲ್ ಗಾಂಧಿಯವರು. ಏನದು? ನಾನು CM ಕುರ್ಚಿ ಬಿಡೋದಕ್ಕೆ ರೆಡಿ, ನಾನು 5 ವರ್ಷ ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಹಠಕ್ಕೆ ಬಿಡೋದಕ್ಕೆ ರೆಡಿ. ಆದರೆ ಒಂದು ಚಾನ್ಸ್ ಕೊಡಿ, ನಾನು ಈ ಪ್ರಕರಣಗಳಿಂದ ಮುಕ್ತವಾಗಿ, ದೋಷಮುಕ್ತನಾಗಿ ಕೆಳಗಿಳಿತೀನಿ, ದಯವಿಟ್ಟು ಅಲ್ಲಿ ತನಕ ನನಗೆ ಚಾನ್ಸ್ ಕೊಡಿ ಎನ್ನುವಂಥ ಡಿಮ್ಯಾಂಡನ್ನು ಇಟ್ಟಿದ್ದಾರಂತೆ. ರಾಹುಲ್ ಗಾಂಧಿಯವರು ಹೇಳಿ ಕೇಳಿ ಸಿದ್ದರಾಮಯ್ಯನವರ ನಾಯಕತ್ವ, ಅವ್ರಿಗಿರೋ ಜನಪ್ರಿಯತೆ, ಈ ಎಲ್ಲ ಕಾರಣಗಳಿಂದ ರಾಹುಲ್ ಗಾಂಧಿಯವರ ನೆಚ್ಚಿನ ವ್ಯಕ್ತಿ ಸಿದ್ದರಾಮಯ್ಯ. ಇಲ್ಲಿ ತನಕ ಇಷ್ಟು ಟೈಟ್ ಆಗದೆ ಹೋಗಿದ್ರೆ ಹೈಕಮಾಂಡ್ ತಲೆನೇ ಕೆಡಿಸ್ಕೊಳ್ತಿರಲಿಲ್ಲ. ಸಿದ್ದರಾಮಯ್ಯನವ್ರನ್ನ ನಾವು ಟಚ್ ಮಾಡಲ್ಲ, ಅವ್ರು ನಮ್ಮ ಲೀಡರ್ ಅಂತ ಘಂಟಾಘೋಷವಾಗಿ ಹೇಳಿಬಿಡ್ತಾ ಇದ್ರು. ಆದರೆ ಈಗ ಅಷ್ಟು ಸುಲಭ ಇಲ್ವಲ್ಲ. ರಾಹುಲ್ ಗಾಂಧಿಯವ್ರನ್ನ ರಿಕ್ವೆಸ್ಟ್ ಮಾಡಿರೋದು, ಒಂದು ಚಾನ್ಸ್ ಕೊಡಿ, ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ, ನಾನು ಕಾನೂನು ಹೋರಾಟ ಮಾಡಿ ಗೆದ್ದು ಬರ್ತೀನಿ ಮತ್ತು BJPಗೆ, ಕೇಂದ್ರ ಸರ್ಕಾರಕ್ಕೇ ಸರಿಯಾದ ಕೌಂಟರ್ ಕೊಡುವಂತಹ ಪ್ಲ್ಯಾನ್ ಕೂಡ ರೆಡಿಯಾಗಿದೆ. ಈ ಕೇಸಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ. ಸೊ ಸಿದ್ದರಾಮಯ್ಯನವರು ಅಸಲಿಗೆ ಅಧಿಕಾರ ಹಂಚಿಕೆ ಸೂತ್ರ ರೆಡಿಯಾಗಿದೆ ಅಂತ ಏನು ಹೇಳಲಾಗ್ತಿತ್ತಲ್ಲ ಆರಂಭದಲ್ಲೇ, 2.5-3 ವರ್ಷ ಆದಮೇಲೆ ಬಿಟ್ಟುಕೊಡ್ಬೇಕು DK ಶಿವಕುಮಾರ್ ಅವ್ರಿಗೆ ಅನ್ನೋದಕ್ಕೆ, ಆಲ್ಮೋಸ್ಟ್ ಆ ಮನಸ್ಥಿತಿಗೆ ಬರ್ತಾ ಇದ್ರು ಸಿದ್ದರಾಮಯ್ಯನವರು. ಆದರೆ ಬೆಂಬಲಿಗರು ರೆಡಿ ಇರಲಿಲ್ಲ. MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಮತ್ತೊಬ್ಬರು ಇನ್ನೊಬ್ಬರು. ಅದು ಹೆಂಗೆ ನೀವು DKಗೆ ಬಿಟ್ಟುಕೊಟ್ಟು ನಮ್ಮನ್ನು ಅನಾಥ ಮಾಡಿ ಹೋಗ್ತೀರಿ, ನಾವು ಬಿಡಲ್ಲ, ನೀವೇ ಇರಬೇಕು ಅನ್ನೋ ಪಟ್ಟು ಹಿಡಿದಿದ್ರೆ ಬಿಟ್ಟರೆ ಸಿದ್ದರಾಮಯ್ಯನವರು ನಿಧಾನಕ್ಕೆ ಹೈಕಮಾಂಡ್ಗೆ ಓಕೆ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾ ಇದ್ರು ಅನ್ನೋ ವಿಚಾರ. ಅಷ್ಟೊತ್ತಿಗೆ ಈ ಕೇಸ್ ಬ್ಲಾಸ್ಟ್ ಆಯಿತು. ಈಗ ಕೊಟ್ಟರೆ ಏನಾಗುತ್ತೆ? ಅವಧಿ ಮುಗಿತು ಕೊಟ್ಟರು ಅಂತ ಆಗಲ್ಲ. ಸಿದ್ದರಾಮಯ್ಯನವರು ಒಪ್ಪಿಕೊಂಡ್ರು ತಪ್ಪನ್ನು, ಸಿಕ್ಕಾಕ್ಕೊಂಡ್ರು, ಎಲ್ಲ ಭ್ರಷ್ಟ ರಾಜಕಾರಣಿಗಳ ಸಾಲಿಗೆ ಸೇರಿಬಿಟ್ರು ಅಂತ ಇತಿಹಾಸದಲ್ಲಿ ಉಳಿದು ಹೋಗುತ್ತೆ. ಹೇಗೆ ಒಬ್ಬೊಬ್ಬರು ಮುಖ್ಯಮಂತ್ರಿಗಳ ತಲೆದಂಡ ಆದಾಗಲೂ ಇಂತಿಂಥ ಕೇಸು ಅಂತ ಉಳ್ಕೊಂಡು ಬಿಟ್ಟಿದೆಯೋ ಕಪ್ಪು ಚುಕ್ಕಿ, ಸಿದ್ದರಾಮಯ್ಯನವ್ರಿಗೂ ಶಾಶ್ವತವಾಗಿ ಅಂಟ್ಕೊಂಡು ಬಿಡುತ್ತೆ. ಹಾಗಾಗಿ ಈಗ ಇಳಿಯೋದಕ್ಕೆ ರೆಡಿ ಇದ್ದವರು ಪಟ್ಟು ಹಿಡಿದಿದ್ದಾರೆ. ನನಗೊಂದು ಚಾನ್ಸ್ ಕೊಡಿ, ನಾನೇ ಇಳಿತೀನಿ, ನಾನು ಹಠಕ್ಕೆ ಬೀಳಲ್ಲ, ಕೇಸ್ನಿಂದ ಮುಕ್ತವಾಗಬೇಕು ಅಷ್ಟೇ ಅಂತ. ಸೊ ಸಿದ್ದರಾಮಯ್ಯನವರು ಕುರ್ಚಿ ತ್ಯಾಗ ಮಾಡೋದಕ್ಕೆ ಮಾನಸಿಕವಾಗಿ ರೆಡಿಯಾಗೇ ಬಿಟ್ಟಿದ್ದಾರೆ ಕೆಲವು ದಿನಗಳ ಕಾನೂನು ಹೋರಾಟದ ಬಳಿಕ ಅನ್ನೋ ಕುತೂಹಲಕಾರಿ ವರದಿಯೊಂದು ಹೊರಬೀಳ್ತಾ ಇದೆ. ಏನು ಕೌಂಟರ್ ಕೊಡ್ತಾರೆ BJPಗೆ? ಹಾಗಾದರೆ ನೋಡಿ, ನಿರ್ಮಲಾ ಸೀತಾರಾಮನ್ ಪ್ರಕರಣ ಗಂಭೀರ ಸ್ವರೂಪವನ್ನು ತಾಳ್ತಾ ಇದೆ. ಇದು ಈಗ CIDಗೆ ಹೋಗಬಹುದು, ಇಲ್ಲ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಸಾಮಾನ್ಯವಾಗಿ CIDಗೆ ಹೋದರೂ ಯಾರು ಅಷ್ಟು ಗಂಭೀರವಾಗಿ ಪರಿಗಣಿಸಲ್ಲ. SITಗೆ ಹೋಯ್ತಂದರೆ ಬಹಳ ಒತ್ತು ಕೊಟ್ಟು ತಡ ಮಾಡದೆ ಬೇಗ ಈ ಕೇಸನ್ನು ತಾರ್ಕಿಕ ಅಂತ್ಯಕ್ಕೆ ಮನಸ್ಸು ಮಾಡಿದ್ರೆ ತೊಗೊಂಡು ಹೋಗ್ಬೋದು. ಸರ್ಕಾರದ ಕೈಯಲ್ಲೇ ಇದೆ. ಕೋರ್ಟ್ ಆದೇಶದ ಮೇರೆಗೆ FIR ಆಗಿದ್ರು ತನಿಖೆ ಯಾರ ಕೈಯಲ್ಲಿರುತ್ತೀಗ? ಸರ್ಕಾರದ ಅಡಿಗೆ ಬರುತ್ತೆ. ನೋಡಿ, ಒಂದು ಕಡೆ ED ಮೂಡ ಕೇಸ್ಗೆ ಎಂಟ್ರಿ ಆಗೋ ಚಾನ್ಸ್ ಕಾಣ್ತಾ ಇದ್ದರೆ, ED ಆಲ್ರೆಡಿ ವಾಲ್ಮೀಕಿ ಕೇಸಲ್ಲಿ ಸರ್ಕಾರಕ್ಕೆ ಬಿಗ್ ಶಾಕನ್ನೇ ಕೊಟ್ಟಿದ್ರೆ, EDಗೆ ಶಾಕ್ ಕೊಡ್ತಿದ್ದಾರೆ ಸಿದ್ದರಾಮಯ್ಯನವರು. ಅಂದರೆ ಈಗ ED ಅಧಿಕಾರಿಗಳ ವಿರುದ್ಧವೂ ಕೂಡ ಆರೋಪ ಇದೆಯಲ್ಲ,
ನಿರ್ಮಲಾ ಹಾಗೂ ಇಡಿ ಅಧಿಕಾರಿಗಳು ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿದ್ದಾರೆ. ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಆರೋಪಿಗಳು ಒಳಸಂಚು ರೂಪಿಸಿ MNC ಮತ್ತು TNC ಕಾರ್ಪೊರೇಟ್ ಕಂಪನಿಗಳ CEO ಮತ್ತು MD ಅವರಿಂದ ಎಲೆಕ್ಟ್ರಲ್ ಬಾಂಡ್ಸ್ ಹೆಸರಲ್ಲಿ 8,000 ಕೋಟಿಯನ್ನು ದೋಚಿದ್ದಾರೆ ಇವರು ಅಕ್ರಮವಾಗಿ ಅಂತ ಆರೋಪ ಕೇಳಿಬಂದಿರೋದು. ವಿತ್ತ ಸಚಿವೆ ಇಡಿ ಅಧಿಕಾರಿಗಳ ಸಹಾಯದಿಂದ ಕೇಂದ್ರ ಮತ್ತು ರಾಜ್ಯ BJP ಕಚೇರಿ ಪದಾಧಿಕಾರಿಗಳು ಹಣ ಮಾಡ್ಕೊಂಡಿದ್ದಾರೆ, ಎಲೆಕ್ಷನ್ಗೆಲ್ಲ ಹಣ ಮಾಡ್ಕೊಂಡಿದ್ದಾರೆ. ಯಾವ ಥರ ಒಂದೊಂದು ಕಂಪನಿ ಮೇಲೆ ದಾಳಿ ಮಾಡೋದು, ಏನಾದರೂ ಲೂಪ್ ಹೋಲ್ ಇದ್ದೇ ಇರುತ್ತೆ. ಒಂದಲ್ಲ ಒಂದು ಕಂಪನಿ ಹುಡ್ಕೋದಕ್ಕೆ ಹೋದರೆ ಇಡಿ ರೇಡು, CBI ರೇಡು, ಮತ್ತೊಂದು ಈ ರೀತಿ ಅಧಿಕಾರಿಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಇಡಿ ಅಧಿಕಾರಿಗಳ ದಾಳಿಯನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡು ಹೆದರಿಸಿ ಬೆದರಿಸಿ ಒತ್ತಾಯಪೂರ್ವಕವಾಗಿ ಕೋಟಿ ಮೌಲ್ಯದ ಎಲೆಕ್ಟ್ರಾಲ್ ಬಾಂಡ್ಗಳನ್ನು ಖರೀದಿ ಮಾಡುವಂತೆ ಒತ್ತಡ ಹೇರೋದು. ಹಾಗಾಗಿ ಭಯಕ್ಕೆ ಸಿಕ್ಕಿ ಕೆಲವು ಕಂಪನಿಗಳು ಈ ರೀತಿ ಖರೀದಿ ಮಾಡಿವೆ, ಅದನ್ನು ಎಲೆಕ್ಷನ್ಗೆ ಅಲ್ಲಿ ಇಲ್ಲಿ ಅಕ್ರಮಕ್ಕೆ ಬಳಸಿಕೊಳ್ಳಲಾಗಿದೆ ಅಂತ ಹೇಳ್ತಿರೋದು, ಆರೋಪ ಮಾಡ್ತಿರೋದು. ಮತ್ತು ಈ ನಿಟ್ಟಿನಲ್ಲಿ ತನಿಖೆಗೀಗ SIT ರಚನೆ ಮಾಡುವಂಥ ದಟ್ಟ ಸಾಧ್ಯತೆ ಇದೆ. ನಿರ್ಮಲಾ ಸೀತಾರಾಮನ್ಗೆ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋಕ್ಕಾಗಬಾರ್ದು, ಕೇಂದ್ರ ಸರ್ಕಾರಕ್ಕೆ ಮುಜುಗರ ತಂದಿಡಬೇಕು ಅನ್ನುವಂಥ ಪ್ರಯತ್ನ. 2022 ಜುಲೈ 2ರಿಂದ ನವೆಂಬರ್ 15, 2023 ಜನವರಿ 5ರಿಂದ ನವೆಂಬರ್ 8ರವರೆಗೆ ಅರವಿಂದ್ ಫಾರ್ಮಾ ಅನ್ನೋ ಹೆಸರಿನ ಕಂಪನಿಯಿಂದ ಒಟ್ಟು 49.5 ಕೋಟಿ ರೂಪಾಯಿಗಳನ್ನು ರಹಸ್ಯವಾಗಿ ಒಳಸಂಚು ರೂಪಿಸಿ ಆರೋಪಿಗಳು ಪಡೆದಿದ್ದಾರೆ ದುಡ್ಡನ್ನು ಅನ್ನೋದಕ್ಕೆ ಸಾಕ್ಷಿಯನ್ನು ಎಳೆದು ತೆಗೆಯಬಹುದು. SIT ತುಂಬ ತ್ವರಿತಗತಿಯಲ್ಲಿ ತನಿಖೆಯನ್ನು ಮಾಡಿ ಸಾಕ್ಷಿಯನ್ನು ಒದಗಿಸಬಹುದು. ಇದೇ ರೀತಿ ಹಲವು ಕಾರ್ಪೊರೇಟ್ ಕಂಪನಿಗಳಿಂದ ಒಟ್ಟು 8,000 ಕೋಟಿ ಅಧಿಕ ಮೊತ್ತದ ಹಣವನ್ನು ಕಾನೂನು ಬಾಹಿರವಾಗಿ ಸಂಗ್ರಹಿಸಿದ್ದಾರೆ. ಇಡಿ ಅಧಿಕಾರಿಗಳ ನೆರವನ್ನು ಪಡ್ಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಮಾಜಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ಅಕ್ರಮವನ್ನು ಎಸಗಿದ್ದಾರೆ ಅಂತ ಈಗ ಕೇಸನ್ನು ಬಹಳ ಸ್ಟ್ರಾಂಗ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಮತ್ತು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಜನಾಧಿಕಾರ ಸಂಘರ್ಷ ಸಮಿತಿಯ ಪದಾಧಿಕಾರಿ ಆದರ್ಶ ಅಯ್ಯರ್ ಏನು ಅರ್ಜಿ ಸಲ್ಲಿಸಿದ್ರಲ್ಲ, ಆ ಪ್ರಕರಣದಲ್ಲಿ ಸಿಗ್ತಾ ಇದ್ದ ಹಾಗೆ ಪೂರಕವಾಗಿ ಆದೇಶ ಬರ್ತಾ ಇದ್ದ ಹಾಗೆ ಈ ಕೇಸನ್ನು ತುಂಬ ಸ್ಟ್ರಾಂಗ್ ಮಾಡೋದಕ್ಕೆ ಸರ್ವ ಸಿದ್ಧತೆಗಳು ಕೂಡ ಆಗಿವೆ. ಸೊ ಒಂದು ಕಡೆ ನಿರ್ಮಲಾ ಸೀತಾರಾಮನ್ ಮತ್ತು ಇಡಿ ಅಧಿಕಾರಿಗಳಿಗೆ, ಇನ್ನೊಂದು ಕಡೆ ಗಣಿ ಪರ್ಮಿಷನ್ ಕೇಸು ಡಿನೋಟಿಫಿಕೇಷನಲ್ಲಿ ಕುಮಾರಸ್ವಾಮಿ ಯಡಿಯೂರಪ್ಪನವ್ರಿಗೆ ಕೌಂಟರ್ ಕೊಡೋದಕ್ಕೆ ಸಾಧ್ಯವಾದರೆ ಅವರನ್ನು ಲಾಕ್ ಮಾಡುವಂಥ ಪ್ರಯತ್ನ ಮಾಡೋದು ಪ್ರತಿಪಕ್ಷಗಳಿಗೆ, ರಾಜ್ಯದಲ್ಲಿ ಪ್ರತಿಪಕ್ಷಕ್ಕೆ ಮುಜುಗರವನ್ನು ತಂದಿಟ್ಟು ಸಿದ್ದರಾಮಯ್ಯ ಸ್ಟೆಪ್ ಡೌನ್ ಅನ್ನುವ ಕೂಗು ಮೊಳಗಬಾರ್ದು, ಆ ರೀತಿ ಅವರ ಬಾಯಿಗೆ ಬೀಗ ಹಾಕುವಂಥ ಅಸ್ತ್ರ ನನ್ನ ಬಳಿ ಇದೆ. ಮತ್ತೊಂದು ಕಡೆ ನಾನು ಕಾನೂನು ಹೋರಾಟವನ್ನು ಮಾಡಿ ಗೆದ್ದು ಬರ್ತೀನಿ, ಒಂದು ಚಾನ್ಸ್ ಕೊಡಿ, ಕೇಂದ್ರ ಸರ್ಕಾರದ ಹುಳುಕನ್ನು ನಾನು ಬಯಲು ಮಾಡ್ತೀನಿ, ರಾಷ್ಟ್ರ ಮಟ್ಟದಲ್ಲಿ ನಿಮಗೆ ಬಲ ಕೊಡ್ತೀನಿ ಮತ್ತು ರಾಜ್ಯದಲ್ಲಿಯೂ ಕೂಡ ಅನ್ನುವ ಮೂಲಕ ರಾಹುಲ್ ಗಾಂಧಿಯವರನ್ನು ಒಪ್ಪಿಸಿ ಸದ್ಯದಲ್ಲಿ ನನಗೆ ಟೈಮ್ ಕೊಡಿ, ನಾನೇ ಎಳಿತೀನಿ ಅನ್ನುವ ವಾಗ್ದಾನವನ್ನು ಮಾಡಿದ್ದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋ ವರದಿಗಳು ಬರ್ತಿವೆ. ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.